ಮುಡಾ ಕೇಸ್ ಹೋರಾಟಗಾರ ಸ್ನೇಹಮಯಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತ ವ್ಯಕ್ತಿ ಯಾರು? ಆತನ ಹುಡುಕಾಟದಲ್ಲಿ ಈಗ ಸಿಸಿಬಿ ಇರುವಂತದ್ದು. ನಟೇಶ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಾಗಿ ಈಗ ತಲಾಶೆನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿತ್ತು. ಅದಾದ ನಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇತ್ತು. ಈಗ ಸ್ನೇಹಮಯಿ ಬಂಧನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರಿರ್ಬೋದು? ಆತನ ಹುಡುಕಾಟದಲ್ಲಿ ಸಿಸಿಬಿ ಇರುವಂತದ್ದು. ಈಗ ನಟೇಶ್ ಜೊತೆ ಮಾತನಾಡಿದಂತಹ ವ್ಯಕ್ತಿಗಾಗಿ, ಎರಡನೇ ವ್ಯಕ್ತಿಗಾಗಿ ಮೈಸೂರಿನಲ್ಲೇ ಸಿಸಿಬಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ಕಾಲ್ ಮೂಲಕ ಸಂಪರ್ಕಕ್ಕೆ ಬಂದಿರುವಂತದ್ದು ವ್ಯಕ್ತಿ ಅಜ್ಞಾತ ಸ್ಥಳದಲ್ಲಿ ಕುಳಿತು ಆಡಿಯೋ ನನ್ನದೇ ಎಂದಿದ್ದ ಮಾಹಿತಿ ಈಗ ಸಿಕ್ಕಿದೆ. ಆದ್ರೆ ವಿಡಿಯೋ ಕಾಲ್ ಮೂಲಕ ಸಾಕ್ಷಿಯನ್ನ ಒಪ್ಕೊಳ್ತಾ ಇಲ್ಲ ಸಿಸಿಬಿ. ಖುದ್ದು ಸಿಸಿಬಿ ಮುಂದೆ ಬಂದು ಹಾಜರಾಗುವಂತೆ ತಾಕೀತು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ನೋಡಿ, ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಅದಾದ ನಂತರವಾಗಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು. ಹಾಗಾದ್ರೆ ಆಡಿಯೋದಲ್ಲಿದ್ದಂತಹ ವ್ಯಕ್ತಿ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಜಾಸ್ತಿ ಆಗಿತ್ತು. ಈಗ ಒಂದು ಕಡೆ ಆ ವ್ಯಕ್ತಿ ವಿಡಿಯೋ ಕಾಲ್ ಮುಖಾಂತರವಾಗಿ ಸಿಸಿಬಿ ಅಧಿಕಾರಿಗಳ ಮುಂದೆ ಬಂದು ಹಾಜರಾಗಿರುವಂತದ್ದು. ಆದ್ರೆ ಸಿಸಿಬಿ ಅಧಿಕಾರಿಗಳು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಖುದ್ದು ನೇರವಾಗಿ ಬಂದು ನಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಲಾಗ್ತಾ ಇದೆ. ನಟೇಶ್ ಜೊತೆ ಸಂಭಾಷಣೆ ಮಾಡಿದಂತಹ ವ್ಯಕ್ತಿ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಿಸಿಬಿ ಈ ಸಾಕ್ಷಿಯನ್ನ ಒಪ್ಕೊಳ್ಳಲ್ಲ, ನೇರವಾಗಿ ವಿಚಾರಣೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಅಪರಾಧ ಆಗಿರ್ಬೋದು ಅಥವಾ ಕೇಸ್ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನೇರವಾಗಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ಎಂದು ಸಿಸಿಬಿ ಮುಂದೆ ಖುದ್ದು ಹಾಜರಾಗ್ತಾನ. ಹಾಗಾದ್ರೆ ಎರಡನೇ ವ್ಯಕ್ತಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸ್ನೇಹಮಯಿ ಆಡಿಯೋ ಕೇಸ್. ನಟೇಶ್ ಸ್ನೇಹಮಯಿ ಜೊತೆಗೆ ಮಾತನಾಡಬೇಕು ಅಂತ ಆಡಿಯೋದಲ್ಲಿ ಹೇಳಿರುವಂತದ್ದು. ಆಡಿಯೋವನ್ನ ಕೋರ್ಟ್ಗೆ ಕೊಡೋದಕ್ಕೆ ಮುಂದಾಗಿದ್ರು ಸ್ನೇಹಮಯಿ ಕೃಷ್ಣ. ಅಷ್ಟರಲ್ಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಇಂದು ಸಿಸಿಬಿ ಮುಂದೆ ಖುದ್ದು ಹಾಜರಾಗ್ತಾನ. ಹಾಗಾದ್ರೆ ಎರಡನೇ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ನಟೇಶ್ ಹಾಗೆ ಸ್ನೇಹಮಯಿ ಕೃಷ್ಣ ಜೊತೆಗೆ ಮಾತನಾಡಬೇಕು ಎನ್ನುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೊಡೋದಕ್ಕೆ ನಿನ್ನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇತ್ತು. ಆ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೋರ್ಟ್ಗೆ ತೆರಳಿದ್ರು. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡಲಾಯಿತು. ಅದಾದ ನಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಸಂದರ್ಭದಲ್ಲಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರದು ವ್ಯಕ್ತಿ, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಈಗಾಗಲೇ ಇವತ್ತು ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಬಹುದಾ ಆ ವ್ಯಕ್ತಿ ಅನ್ನುವಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಆ ಆಡಿಯೋವನ್ನ ಕೋರ್ಟ್ಗೆ ಕೊಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ರು. ಅಷ್ಟರಲ್ಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಹಾಜರಾಗ್ತಾನ ವ್ಯಕ್ತಿ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಆ ಆಡಿಯೋದಲ್ಲಿ ಏನಿರಬಹುದು, ಏನೆಲ್ಲ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಮುಡಾ ಕೇಸ್ ಹೋರಾಟಗಾರ ಸ್ನೇಹಮಯಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರು? ಆತನ ಹುಡುಕಾಟದಲ್ಲಿ ಈಗ ಸಿಸಿಬಿ ಇರುವಂತದ್ದು. ನಟೇಶ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಾಗಿ ಈಗ ತಲಾಶೆನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿತ್ತು. ಅದಾದ ನಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇತ್ತು. ಈಗ ಸ್ನೇಹಮಯಿ ಬಂಧನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರಿರ್ಬೋದು? ಆತನ ಹುಡುಕಾಟದಲ್ಲಿ ಸಿಸಿಬಿ ಇರುವಂತದ್ದು. ಈಗ ನಟೇಶ್ ಜೊತೆ ಮಾತನಾಡಿದಂತಹ ವ್ಯಕ್ತಿಗಾಗಿ, ಎರಡನೇ ವ್ಯಕ್ತಿಗಾಗಿ ಮೈಸೂರಿನಲ್ಲೇ ಸಿಸಿಬಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ಕಾಲ್ ಮೂಲಕ ಸಂಪರ್ಕಕ್ಕೆ ಬಂದಿರುವಂತದ್ದು ವ್ಯಕ್ತಿ ಅಜ್ಞಾತ ಸ್ಥಳದಲ್ಲಿ ಕುಳಿತು ಆಡಿಯೋ ನನ್ನದೇ ಎಂದಿದ್ದ ಮಾಹಿತಿ ಈಗ ಸಿಕ್ಕಿದೆ. ಆದ್ರೆ ವಿಡಿಯೋ ಕಾಲ್ ಮೂಲಕ ಸಾಕ್ಷಿಯನ್ನ ಒಪ್ಕೊಳ್ತಾ ಇಲ್ಲ ಸಿಸಿಬಿ. ಖುದ್ದು ಸಿಸಿಬಿ ಮುಂದೆ ಬಂದು ಹಾಜರಾಗುವಂತೆ ತಾಕೀತು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ನೋಡಿ, ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಅದಾದ ನಂತರವಾಗಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು. ಹಾಗಾದ್ರೆ ಆಡಿಯೋದಲ್ಲಿದ್ದಂತಹ ವ್ಯಕ್ತಿ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಜಾಸ್ತಿ ಆಗಿತ್ತು. ಈಗ
ಒಂದು ಕಡೆ ಆ ವ್ಯಕ್ತಿ ವಿಡಿಯೋ ಕಾಲ್ ಮುಖಾಂತರವಾಗಿ ಸಿಸಿಬಿ ಅಧಿಕಾರಿಗಳ ಮುಂದೆ ಬಂದು ಹಾಜರಾಗಿರುವಂತದ್ದು. ಆದ್ರೆ ಸಿಸಿಬಿ ಅಧಿಕಾರಿಗಳು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಖುದ್ದು ನೇರವಾಗಿ ಬಂದು ನಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಲಾಗ್ತಾ ಇದೆ. ನಟೇಶ್ ಜೊತೆ ಸಂಭಾಷಣೆ ಮಾಡಿದಂತಹ ವ್ಯಕ್ತಿ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಿಸಿಬಿ ಈ ಸಾಕ್ಷಿಯನ್ನ ಒಪ್ಕೊಳ್ಳಲ್ಲ, ನೇರವಾಗಿ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಅಪರಾಧ ಆಗಿರ್ಬೋದು ಅಥವಾ ಕೇಸ್ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನೇರವಾಗಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ಎಂದು ಸಿಸಿಬಿ ಮುಂದೆ ಖುದ್ದು ಹಾಜರಾಗ್ತಾನ. ಹಾಗಾದ್ರೆ ಎರಡನೇ ವ್ಯಕ್ತಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಸ್ನೇಹಮಯಿ ಆಡಿಯೋ ಕೇಸ್. ನಟೇಶ್ ಸ್ನೇಹಮಯಿ ಜೊತೆಗೆ ಮಾತನಾಡಬೇಕು ಅಂತ ಆಡಿಯೋದಲ್ಲಿ ಹೇಳಿರುವಂತದ್ದು. ಆಡಿಯೋವನ್ನ ಕೋರ್ಟ್ಗೆ ಕೊಡೋದಕ್ಕೆ ಮುಂದಾಗಿದ್ರು ಸ್ನೇಹಮಯಿ ಕೃಷ್ಣ. ಅಷ್ಟರಲ್ಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಇಂದು ಸಿಸಿಬಿ ಮುಂದೆ ಖುದ್ದು ಹಾಜರಾಗ್ತಾನ. ಹಾಗಾದ್ರೆ ಎರಡನೇ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ, ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ನಟೇಶ್ ಹಾಗೆ ಸ್ನೇಹಮಯಿ ಕೃಷ್ಣ ಜೊತೆಗೆ ಮಾತನಾಡಬೇಕು ಎನ್ನುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೊಡೋದಕ್ಕೆ ನಿನ್ನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇತ್ತು. ಆ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೋರ್ಟ್ಗೆ ತೆರಳಿದ್ರು. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡಲಾಯಿತು. ಅದಾದ ನಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಸಂದರ್ಭದಲ್ಲಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರದು ವ್ಯಕ್ತಿ, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಈಗಾಗಲೇ ಇವತ್ತು ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಬಹುದಾ ಆ ವ್ಯಕ್ತಿ ಅನ್ನುವಂತ ಒಂದು ಪ್ರಶ್ನೆ. ಅದರ ಜೊತೆಗೆ ಆ ಆಡಿಯೋವನ್ನ ಕೋರ್ಟ್ಗೆ ಕೊಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ರು. ಅಷ್ಟರಲ್ಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಹಾಜರಾಗ್ತಾನ ವ್ಯಕ್ತಿ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಆ ಆಡಿಯೋದಲ್ಲಿ ಏನಿರಬಹುದು, ಏನೆಲ್ಲ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ ಒನ್ ಟು ಒನ್. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ ಒನ್ ಟು ಒನ್. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ ಒನ್ ಟು ಒನ್. ಸ್ನೇಹಮಯಿ ಕೃಷ್ಣನ್ನ ಮುಡಾ ಕೇಸ್ ಹೋರಾಟಗಾರ ಸ್ನೇಹಮಯಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರು, ಆತನ ಹುಡುಕಾಟದಲ್ಲಿ ಈಗ ಸಿಸಿಬಿ ಇರುವಂತದ್ದು. ನಟೇಶ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಾಗಿ ಈಗ ತಲಾಶೆಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿತ್ತು. ಅದಾದ ನಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇತ್ತು. ಈಗ ಸ್ನೇಹಮಯಿ ಬಂಧನದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಯಾರಿರ್ಬೋದು, ಆತನ ಹುಡುಕಾಟದಲ್ಲಿ ಸಿಸಿಬಿ ಇರುವಂತದ್ದು. ಈಗ ನಟೇಶ್ ಜೊತೆ ಮಾತನಾಡಿದಂತಹ ವ್ಯಕ್ತಿಗಾಗಿ, ಎರಡನೇ ವ್ಯಕ್ತಿಗಾಗಿ ಮೈಸೂರಿನಲ್ಲೇ ಸಿಸಿಬಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ಕಾಲ್ ಮೂಲಕ ಸಂಪರ್ಕಕ್ಕೆ ಬಂದಿರುವಂತದ್ದು ವ್ಯಕ್ತಿ ಅಜ್ಞಾತ ಸ್ಥಳದಲ್ಲಿ ಕುಳಿತು